ಅಮ್ಮ ನಮಸ್ತೆ. ನಮಸ್ತೆ ಮೇಡಮ್. ಅಮ್ಮ ನಿಮ್ಮ ಹೆಸರು? ನಮ್ಮ ಹೆಸರು ಸರೋಜಮ್ಮ ಅಂತ. ಅಮ್ಮ ಎಲ್ಲಿಂದ ಬರುವಂತದ್ದು? ನಾಗೇಂದ್ರ ಬ್ಲಾಕ್ ನಿಂದ ಬರ್ತಾ ಇದ್ದೀನಿ ಮೇಡಮ್. ಏನ್ ಪ್ರಾಬ್ಲಮ್ಸ್ ಇಂದ ಸರಕೆರೆಗೆ ಬಂದಿದ್ದು? ನಮ್ಗೆ ಶುಗರು, ಸೊಂಟ ನೋವು, ಆಮೇಲೆ ಬಾಡಿ ಇದು ಇನ್ಫೆಕ್ಷನ್ ಎಲ್ಲ ಇತ್ತು ಮೇಡಮ್. ಅದಕ್ಕೋಸ್ಕರ ನಾ ಬರ್ತಾ ಇದ್ದೀನಿ, ಸರಕೆರೆಗೆ ಬರ್ತಾ ಇದ್ದೀನಿ. ಎಷ್ಟು ದಿನವಾಗಿ ಸರಕೆರೆಗೆ ಬಂದ್ರಿಮ್ಮ? ಸೀದಾ ಸರ್ಕಲ್ಗೆ ಬಂದ್ಮೇಲೆ 5-6 ತಿಂಗಳು ಆಯ್ತು ಥೆರಪಿ ಶುರು ಮಾಡಿ. ಹನುಮನ್ ನಗರದಲ್ಲಿದ್ದಾಗ ಒಂದು 6 ತಿಂಗಳು ತಕೊಂಡ್ವಿ. ಅಲ್ಲಿ ತಕೊಂಡ ಮೇಲೆ ಇಲ್ಲಿ ಅಲ್ಲಿಗೆ ಹೋಗಿಲ್ಲ ನಾವೀಗ. ಆಮೇಲೆ ಇಲ್ಲೇ ತಗೊಂತಾ ಇದ್ವಿ, ಮನೆಯಲ್ಲೇ ತಗೊಂತಾ ಇದ್ವಿ. ಅಮ್ಮ ಇವಾಗ ಹನುಮನ್ ನಗರ್ ಬಂದು 5-6 ತಿಂಗಳಾದ್ಮೇಲೆ ಥೆರಪಿ ತಗೊಂಡೆ ಅಂತ ಹೇಳ್ತಿದ್ದೀರಲ್ಲ, ಎಷ್ಟು ದಿನ ಆದ್ಮೇಲೆ ಮನೆಗೆ ಪ್ರಾಡಕ್ಟ್ ನ ಬೈ ಮಾಡ್ಕೊಂಡಿದ್ ನೀವು? ಒಂದು 6 ತಿಂಗಳು ಥೆರಪಿ ತಗೊಂಡ್ಮೇಲೆ. ಏನಕ್ಕೆ ಪ್ರಾಡಕ್ಟ್ ನ ಮನೆಗೆ ತಗೊಂಡಿದ್ದು? ಫ್ಯಾಮಿಲಿಗೂ ಒಳ್ಳೇದು, ಫ್ಯಾಮಿಲಿ ಮಕ್ಳುಗಳಿಗೆ ಸೊಸೆದಿರಿಗೆ ಒಳ್ಳೇದು, ತಗೊಂಡ್ರೆ ನಮಗೂ ಒಳ್ಳೇದು ಅಂತ ಅಂದ್ಬಿಟ್ಟು ತಗೊಂಡ್ವಿ. ಅಮ್ಮ ಇವಾಗ ನಿಮ್ಗೆ ಶುಗರ್ ಹೇಗಿದೆ, ಸೊಂಟ ನೋವು, ಬಾಡಿ ಎಲ್ಲ? ಈಗೆಲ್ಲ ಹೇಳ್ಬೇಕು ಅಂತ ಅಂದ್ರೆ ಜೇಡ್ ವಾಟರ್ ಕುಡ್ದು ತವಳಿಂದನೂ ಏನು ಪ್ರಾಬ್ಲಮ್ ಇಲ್ಲ. ಶುಗರ್ ಒಂದ್ ಸ್ವಲ್ಪ ಜಾಸ್ತಿ, ಒಂದ್ ಸ್ವಲ್ಪ 500-250 ಗಂಟ. ಮುಂಚೆ ಎಷ್ಟಿತ್ತು? ಮುಂಚೆ 300-350 ಅಷ್ಟಿತ್ತು. 400 ಗಂಟನೂ ಇರೋದು. ಎಷ್ಟು ಇವಾಗ ಕಡಿಮೆ ಆಗಿದೆ. ಕಡಿಮೆ ಅಂದ್ರೆ ಒಂದು ಎಷ್ಟು ಬಂದಿದೆ? ಈಗ 250 ಇರುತ್ತೆ. ಅಮ್ಮ ಇವಾಗ ಬಂದು ಬಾಡಿ ಇನ್ಫೆಕ್ಷನ್ ಎಲ್ಲ ಹೇಳಿದ್ರಿ ಅಲ್ವಾ, ಅದೆಲ್ಲ ಕ್ಲಿಯರ್ ಆಗಿದೆ? ಅದೆಲ್ಲ ಕ್ಲಿಯರ್ ಆಗಿದೆ. ಸೊಂಟ ನೋವು ಎಲ್ಲ ಕ್ಲಿಯರ್ ಆಗಿದೆ? ಸೊಂಟ ನೋವು ಪರವಾಗಿಲ್ಲ. ಇಲ್ಲಿ ಬಂದು ತವಳಿಂದಾನು ಜೇಡ್ ವಾಟರ್ ಕುಡಿದು ತವಳಿಂದಾನು ಹೇಳ್ಬೇಕು ಅಂತಂದ್ರೆ ಮಿರಾಕಲ್ಲೇನೇನೆ ಅಂತ ಅನಿಸುತ್ತೆ ಮೇಡಮ್. ಅಮ್ಮ ಎಷ್ಟು ವರ್ಷ ಆಯ್ತು ನೀವು ಮ್ಯಾಟ್ ನ ತಗೊಂಡು? 6-7 ವರ್ಷ ಆಗಿದೆ. 6-7 ವರ್ಷ ಆಗಿದೆ. ಕೊರೋನಾ ಮುಂಚೆನೆ, ಕೊರೋನಾಗಿಂತ ಮುಂಚೆನೆ 7 ವರ್ಷದಿಂದ ನಮ್ಮ ಮ್ಯಾಟ್ ಏನು ಸರ್ವಿಸ್ಗೆ ಏನು ಬಂದಿಲ್ಲ ಮೇಡಮ್. ಏನು ಪ್ರಾಬ್ಲಮ್ ಇಲ್ಲ. ರೆಗ್ಯುಲರ್ ಆಗಿ ಬಳಸ್ತಾ ಇದ್ದೀನಿ. ಏನು ಅಂದ್ರೆ ಸರ್ವಿಸ್ ಏನಿಲ್ಲ ಮೇಡಮ್. ಯಾಕೆ ಸುಮ್ಗೆ ಸುಳ್ಳು ಹೇಳ್ಬೇಕು? ಅಮ್ಮ ಇವಾಗ ಮ್ಯಾಟ್ ತಗೊಳ್ಬೇದ್ರೆ ಕಾಸ್ಟ್ ವೈಸ್ ಜಾಸ್ತಿ ಅಂತ ಅನಿಸ್ಲಿಲ್ವಾ? ಏನಿಲ್ಲ ಮೇಡಮ್. ಅವಾಗ ನಮ್ಮನೆಯವರು ಕೆಲಸದಲ್ಲಿ ಅಲ್ಲೇ ಪೋಸ್ಟ್ ಆಫೀಸ್ ಎದುರುಗಡೆನೆ ಇದ್ರು. ಆವಾಗ ಕೇಳೋದಕ್ಕೆ ಏನು ಬೇಡ ಅಂತ ಅಂದ್ಬಿಟ್ಟಿದ್ರು. ಇಲ್ಲ ಒಂದು ಸ್ವಲ್ಪ ಎಲ್ಲ ಮೈಕೈ ನೋವು, ಒಂದು ಸ್ವಲ್ಪ ಕೆಲಸ ಮಾಡಿ ಅವ್ರಿಗೂ ಒಂದು ಸ್ವಲ್ಪ ಇದಿತ್ತು, ಶುಗರ್ ಎಲ್ಲ ಇತ್ತು. ಅವರು ಒಂದು ಸ್ವಲ್ಪ ದಿನ ತಗೊಂಡ್ರು. ಆಮೇಲೆ ಯಾಕೋ ಎಲ್ಲ ಸುಡುತ್ತಪ್ಪ ಬೇಡ ಅಂತ ಅಂದ್ಬಿಟ್ರು. ಅವ್ರಿಗೆ ಅವ್ರು ತಗೊಳ್ಳೇ ಇಲ್ಲ ಕೊನೆಗೂ. ಆಮೇಲೆ ನಾವೇ ತಗೊಂಡ್ವಿ, ಮಕ್ಳುಗಳೆಲ್ಲ ತಗೊಂಡ್ವಿ. ತಗೋತಾ ಇದ್ದಾರೆ ಈಗ. ಎಲ್ಲ ನಾರ್ಮಲ್ ಆಗಿದ್ದಾರೆ. ಮಕ್ಕಳು ಏನಿಲ್ಲ ಮೇಡಮ್. ಯಾಕೆ ಸುಮ್ಮನೆ ಏನಿಲ್ಲ ಮೇಡಮ್, ಏನಿಲ್ಲ. ಇವಾಗ ನಮ್ಮ ಸರಕೆರೆಯಲ್ಲಿ ಬರೋ ಅಪ್ಪ ಅಮ್ಮಂದಿರಿಗೆ ಏನು ಹೇಳ್ತೀರಾ? ಅವರು ಬರ್ಲಿ, ದಿನ ಡೈಲಿ ತಗೊಳ್ಳಿ, ಅವರ ಆರೋಗ್ಯಗಳ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್.